ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಇದು ಬ್ಯೂಟಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು ಮೀಶೋದಲ್ಲಿ ಇವಾಗ ಸೇಲ್ ನಡೀತಾ ಇದೆ. ಸೊ ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಗಳ ಮೇಲೆ ಏನು ಅಂತಂದರೆ ಪ್ರೈಸು ತುಂಬಾ ಕಮ್ಮಿ ಇರುತ್ತೆ. ಬೇರೆ ವೆಬ್ಸೈಟ್ಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ವೆಬ್ಸೈಟಲ್ಲಿ ಕಮ್ಮಿ ಇರೋದ್ರಿಂದ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ. ಸೊ ಹಾಗಿದ್ದರೆ ಇವಾಗ ಅದರ ಅನ್ಬಾಕ್ಸಿಂಗ್ ಮಾಡೋಣ ಅಲ್ವಾ, ಬನ್ನಿ. ಸೊ ಇವಾಗ ನೋಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಎಸ್, ಫೇವ್ರೆಟ್ ಕಲರೇ ಬಂದ್ಬಿಟ್ಟಿದೆ. ಓಕೆ, ಸೊ ಇವಾಗ ನೋಡಿ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು ಮೀಶೋದಲ್ಲಿ ಅಂತ ಹೇಳಿದೆ. ಈ ಒಂದು ಪ್ರಾಡಕ್ಟ್ನ ನಾನು ಏನಕ್ಕೆ ಬೈ ಮಾಡಿದೆ ಅಂತಂದರೆ, ಇದು ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಅಂತ ನಾನು ಫಸ್ಟಿಗೆ ಹೇಳಿದೆ. ಏನಪ್ಪ ಅಂತಂದರೆ, ಇದು ಐಸ್ ಕ್ಯೂಬ್ನ ಮಾಡಿಕೊಂಡು, ಅಂದರೆ ಏನು ಅಂದರೆ ಇವಾಗ ಮಾಮೂಲಾಗಿ ನಾವು ಫ್ರಿಜ್ಜಲ್ಲಿ ಐಸ್ ಇಡ್ತೀವಿ, ಅಂದರೆ ನೀರನ್ನಿಟ್ಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊತೀವಿ. ಸೊ ಅದ್ರ ಬದಲಿಗೆ ಏನು ಅಂತಂದರೆ ಇದ್ರೊಳಗೇ ನಾವು ನೀರನ್ನ ಹಾಕ್ಬಿಟ್ಟು, ಅಂದರೆ ಪ್ಯೂರ್ ವಾಟರ್ನ ಹಾಕಿ, ಸೊ ಈ ಥರ ಕ್ಲೋಸ್ ಮಾಡಿ ನೋಡಿ, ಈ ಥರ ಕ್ಲೋಸ್ ಮಾಡಿ ನೆಕ್ಸ್ಟ್ ಏನು ಅಂತ ಅಂದರೆ ನೀರೇನಾದರೂ ಕಮ್ಮಿ ಆಗಿದರೆ ಸೊ ಇಲ್ಲಿ ಓಪನ್ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ಸೊ ಕಂಪ್ಲೀಟಾಗಿ ಅದು ಒಳಗಡೆ ನೀರು ಫಿಲ್ ಆಗಿದೆಯಾ ಅನ್ನೋದನ್ನು ಅಬ್ಸರ್ವ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ನಾವು ಫ್ರೀಝರಲ್ಲಿ ಇಟ್ಟರೆ ಅದು ಐಸ್ ಕ್ಯೂಬ್ ಆಗಿ ಕನ್ವರ್ಟ್ ಆಗುತ್ತೆ. ಐಸ್ ಕ್ಯೂಬ್ ಆದಮೇಲೆ ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಇದನ್ನು ಈ ಥರ ಓಪನ್ ಮಾಡಬೇಕು. ಸ್ವಲ್ಪ ಟೈಟ್ ಇರುತ್ತೆ. ಇಲ್ಲಿ ಇದನ್ನು ನಾವು ರಿಮೂವ್ ಮಾಡ್ತೀವಿ. ಇಲ್ಲಿ ಐಸ್ ಕ್ಯೂಬ್ ಇರುತ್ತೆ. ಸೊ ಇದೇನು ಶೇಪ್ ಇದೆ ಇದೇ ಶೇಪಲ್ಲೇ ಇರುತ್ತೆ. ಸೊ ಇದನ್ನು ತಗೊಂಡು ನೀವು ಜಸ್ಟ್ ಹೀಗೆ ನಿಮ್ಮ ಮುಖಕ್ಕೆ, ಆಮೇಲೆ ಅಂಡರ್ ಐಸ್ ಆಗಿರ್ಬೋದು, ಹಾಗೆ ಮತ್ತೇನು ಅಂದರೆ ನಿಮ್ಮ ಚಿನ್ ಆಗಿರ್ಬೋದು, ಚೀಕ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಫೇಸ್ಗೆ ಕಂಪ್ಲೀಟಾಗಿ ನೀವು ಮಸಾಜ್ ಮಾಡ್ತಾ ಬಂದರೆ ಅದೇನಾಗುತ್ತೆ, ಡೇ ಬೈ ಡೇ ಮುಖದಲ್ಲಿರುವಂತಹ ರಿಂಕಲ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಏನಪ್ಪ ಅಂತಂದರೆ ಏಜಿಂಗ್ ಫೇಸ್ ಅಂತೀವಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಅಂತಂದರೆ, ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ, ಮತ್ತು ಶೈನಿಂಗ್ ಬರುತ್ತೆ. ಹಾಗೆಯೇ ಏನು ಅಂತಂದರೆ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗುತ್ತೆ. ಸುಮಾರು ಈ ಥರದ ಪ್ರಾಬ್ಲಮ್ಗಳೆಲ್ಲ ನೀವು ಈ ಥರದ ಒಂದು ಐಸ್ ಕ್ಯೂಬ್ ಈ ಥರದ್ದೊಂದು ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ನೋಡಿ, ಒಂದಕ್ಕೇ ನಾವು ಬೇರೆ ವೆಬ್ಸೈಟಲ್ಲಿ ತೊಗೊಳಕ್ಕೆ ಹೋದರೆ ಜಸ್ಟ್ ಇದು ಒಂದು ಪೀಸಿಗೆ 150 ಈ ಥರ ಕೊಡಬೇಕಾಗತ್ತೆ. 200, 150. ಇದೇನಾಗಿದೆ ಅಂತಂದರೆ 4, ಅಂದರೆ ಕೋಂಬೋ ಆಫರಲ್ಲಿ ಸಿಕ್ಕಿರೋದು 4 ಸಿಕ್ಕಿದೆ ನನಗೆ. 4ಕ್ಕೂ ಸೇರಿ ನಾನು ಕೊಟ್ಟಿರೋ ಪ್ರೈಸ್ ನಿಜವಾಗ್ಲೂ ಕಮ್ಮಿನೇ, ಕಂಪೇರ್ ಮಾಡಿದರೆ ಕಮ್ಮಿನೇ. ಟೈಟ್ ಇರುತ್ತೆ, ಹೊಸ್ತಲ್ವಾ, ಸೊ ಹಾಗಾಗಿ ಟೈಟ್ ಇದೆ. ಸೊ ನಿಧಾನವಾಗಿ ತೆಗೀರಿ, ಕಮ್ಮಿನೇ. ಇದನ್ನು 4 ಪೀಸಿಂದ ನಾನು ಕೊಟ್ಟಿರೋದು ಜಸ್ಟ್ 142 ರುಪೀಸ್. ಅಂದರೆ 2 ರುಪೀಸ್ ಬಿಟ್ಬಿಡಿ 140 ರುಪೀಸ್ ಅಂತಲೇ ಹೇಳ್ಬೋದು. 140 ರುಪೀಸ್ಗೆ 4 ಪೀಸ್ ಸಿಕ್ಕಿದೆ. ಸೊ ಇದರಿಂದ ನಾನು ಹೇಳಿದೆ ಅಲ್ವಾ, ಹೇಗೆ ನಮ್ಮ ಬ್ಯೂಟಿನ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ಕೊಬೋದು. ಐಸ್ ಕ್ಯೂಬ್ನ ವಾರದಲ್ಲಿ ಒಂದು 4-5 ಟೈಮ್, ಅಂದರೆ 4-5 ದಿನ ಇಡೋದ್ರಿಂದ, ಫೇಸ್ಗೆ ಮಸಾಜ್ ಮಾಡ್ಕೊಳೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಪ್ರಾಡಕ್ಟ್ನ ತರಿಸಿ ನೀವು ಯೂಸ್ ಮಾಡಿ. ನಿಮಗೆ ಸಿಕ್ಕಾಪಟ್ಟೆ ಬೌಲಲ್ಲಿ ಕೂಡ ಇಟ್ಕೊಂಡು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಬೌಲಲ್ಲಿ ಒಂದಿಷ್ಟು ದೊಡ್ಡ ಬೌಲಲ್ಲಿ ಐಸ್ ವಾಟರ್ ಮಾಡಿಕೊಂಡು, ಒಂದು ಐಸ್ ವಾಟರ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಬೌಲಲ್ಲಿ ಇಡೀ ಫೇಸ್ನ ಅದರಲ್ಲಿ ಡಿಪ್ ಮಾಡಿ ಎತ್ತಾರೆ. ಅದು ಒಂದೊಂದು ಸಾರಿ ಕಷ್ಟ ಆಗಬಹುದು ಹೊಸಬರಿಗೆ. ಸೊ ಈ ಥರದ ಒಂದು ಕ್ಯೂಬ್ನ ಮಾಡೋದನ್ನ ನೀವು ತೊಗೊಂಡ್ರೆ ನಿಮಗೆ ಖಂಡಿತ ಇದು ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಸೊ ಇದು ಕೊಂಬೋ ಆಫರಲ್ಲಿ ಸಿಕ್ತು. 142 ರುಪೀಸ್ಗೆ 4 ಪೀಸ್ ಸಿಕ್ಕಿದೆ. ಅಲ್ಲಿಗೆ ನೋಡಿ ಎಷ್ಟು ಕಮ್ಮಿ ರೇಟ್, ಅಂದರೆ ಒಂದಕ್ಕೆ 50 ರುಪೀಸ್ ಕೂಡ ಬಿದ್ದಿಲ್ಲ ರೇಟು ಕಂಪೇರ್ ಮಾಡಿದರೆ. ಪ್ಯೂರ್ ಪ್ಲಾಸ್ಟಿಕ್ ಅಂತ ಅಲ್ಲ, ಒಂಥರ ಚೆನ್ನಾಗಿದೆ. ಅಂದರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು, ಒಂಥರ ಮೈಕ್ರೋವೇವ್ ಥರ ಇದು. ಅಂದರೆ ಅದರಲ್ಲಿ ಇಟ್ಟರು ಮೈಕ್ರೋವೇವ್ನಲ್ಲಿ ಇಟ್ಟರು ಏನೂ ಆಗಲ್ಲ ಅನ್ನೋ ಥರ ಒಂದು ಪ್ಲಾಸ್ಟಿಕ್ಕು. ಬಟ್ ಹಂಗಂತ ಇಟ್ಟು ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಹೇಳಿರೋದು ಕ್ವಾಲಿಟಿ ಚೆನ್ನಾಗಿದೆ ಅಂತ ನಾನು. ಸೊ ಇದಕ್ಕೆ ಏನು ಮಾಡ್ತಾರೆ ಕೆಲವರು ಅಂದರೆ,
ಈ ಒಂದು ಐಸ್ ಕ್ಯೂಬಿಗೆ ಅಂದರೆ ಐಸ್ ಕ್ಯೂಬ್ನ ಮಾಡ್ಕೊಬೇಕಾದ್ರೆ ಕೆಲವರು ಬೀಟ್ರೋಟ್ ಏನಿರುತ್ತೋ ಅದನ್ನು ತುರ್ಕೊಂಡು ಐಸ್ ವಾಟ್ರಿಗೆ ಅಂದರೆ ಬೀಟ್ರೋಟ್ನ ತುರ್ಕೊಂಬಿಟ್ಟು ನೀರನ್ನ ಇಲ್ಲಿ ಇದಕ್ಕೆ ಸ್ಟೋರ್ ಮಾಡಿ ಆ ಬೀಟ್ರೋಟಿಂದು ಏನು ಜ್ಯೂಸ್ ಇರುತ್ತಲ್ಲ ಅದನ್ನ ಎಲ್ಲ ಹೀಗೆ ಹಿಂಡ್ಬಿಟ್ಟು ಫುಲ್ಲಿ ಈ ಥರ ಹಿಂಡಿ ನೀರು ಹಾಕಿ ಹಿಂಗೆ ಕ್ಲೋಸ್ ಮಾಡಿ ಫ್ರೀಝರಲ್ಲಿಟ್ಟು ಆಮೇಲೆ ಓಪನ್ ಮಾಡ್ತಾರೆ. ಅದೇನಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ ಬೀಟ್ರೋಟಿಂದು ಜ್ಯೂಸ್ ಏನಿರುತ್ತೋ. ಆಮೇಲೆ ಮಸಾಜ್ ಮಾಡ್ಕೊತಾರೆ. ಇನ್ನು ಕೆಲವರು ಕೂಕುಂಬರ್ನ ಆ್ಯಡ್ ಮಾಡಿ ಮಸಾಜ್ ಮಾಡ್ಕೊತಾರೆ. ಇನ್ನು ಕೆಲವರು ಏನು ಲೆಮನ್ನನ್ನು ಆ್ಯಡ್ ಮಾಡ್ತಾರೆ. ಇನ್ನು ಕೆಲವರು ಕ್ಯಾರೆಟ್ ಮಾಡ್ತಾರೆ. ಸುಮಾರಷ್ಟು ಅಂದರೆ ಮಿಂಟ್ ಆಗಿರ್ಬೋದು, ಮತ್ತು ತುಳಸಿ, ಯಾವುದು ಸೂಟ್ ಆಗುತ್ತೋ ಅದನ್ನು ಮಾಡ್ತಾರೆ. ಕೆಲವರು ರೋಸ್ ವಾಟರ್ನು ಕೂಡ ಮಿಕ್ಸ್ ಮಾಡಿ ಅಲೋವೆರಾ ಮಾಡ್ತಾರೆ. ಸೊ ಈ ಥರದ್ದು ನಮಗೆ ಬೇಕಾಗಿರೋಂತಹದ್ದು ಇಂಗ್ರೀಡಿಯೆಂಟ್ಸ್ನ ಹಾಕಿ, ನ್ಯಾಚುರಲ್ ಆಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಹಾಕಿ ನೀವು ಫೇಸ್ನ ಮಸಾಜ್ ಮಾಡ್ಕೊಳೋದ್ರಿಂದ ಸುಮಾರಷ್ಟು ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತೀನಿ. ಸೊ ಈ ಒಂದು ಪ್ರಾಡಕ್ಟು ತುಂಬ ವರ್ತ್ ಅಂತ ಅಂದ್ಕೊತೀನಿ ಈ ಒಂದು ಪ್ರೈಸ್ಗೆ. ಸೊ ನಿಮಗೆ ಬೇಕು ಅಂತಂದರೆ ನೀವು ಮೀಶೋದಲ್ಲಿ ಬೈ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.